ಓಂ ಶಾಂತಿ. ತಾರೀಕು 8-10-2024 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ಬುದ್ಧಿಯನ್ನು ಪರಿಶುದ್ಧ ಮಾಡಿಕೊಳ್ಳಬೇಕೆಂದರೆ ಒಬ್ಬ ತಂದೆಯನ್ನೇ ನೆನಪು ಮಾಡಿರಿ. ನೆನಪಿನಿಂದಲೇ ಆತ್ಮವು ಸ್ವಚ್ಛವಾಗುತ್ತಾ ಹೋಗುತ್ತದೆ. ಪ್ರಶ್ನೆ: ವರ್ತಮಾನ ಸಮಯದಲ್ಲಿ ಮನುಷ್ಯರು ತಮ್ಮ ಸಮಯ ಹಾಗೂ ಹಣವನ್ನು ಹೇಗೆ ವ್ಯರ್ಥವಾಗಿ ಕಳೆಯುತ್ತಿದ್ದಾರೆ? ಉತ್ತರ: ಯಾರಾದರೂ ಶರೀರ ಬಿಡುತ್ತಾರೆಂದರೆ ಅವರ ಹಿಂದೆ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಿರುತ್ತಾರೆ. ಶರೀರವನ್ನು ಬಿಟ್ಟು ಹೊರಟು ಹೋದ ಮೇಲೆ ಅವರಿಗೆ ಯಾವುದೇ ಬೆಲೆಯಂತೂ ಉಳಿಯಲಿಲ್ಲ. ಆದ್ದರಿಂದ ಅವರಿಗಾಗಿ ಏನೆಲ್ಲವನ್ನೂ ಮಾಡುತ್ತಾರೆಯೋ ಅದರಲ್ಲಿ ತಮ್ಮ ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡುತ್ತಾರೆ. ಓಂ ಶಾಂತಿ. ಆತ್ಮೀಯ ತಂದೆಯು ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ. ಇವರು ಬ್ರಹ್ಮ ಸಹ ಅದೇ ರೀತಿ ಹೇಳುತ್ತಾರೆ. ಒಬ್ಬರು ತಂದೆ, ಇನ್ನೊಬ್ಬರು ದಾದಾ ಆಗಿದ್ದಾರೆ. ದಾದಾರವರು ಹಾಗೂ ಆತ್ಮೀಯ ತಂದೆಯು ನೀವು ಮಕ್ಕಳಿಗೆ ಭೂತ, ಭವಿಷ್ಯತ್, ವರ್ತಮಾನದ ಜ್ಞಾನವನ್ನು ತಿಳಿಸುತ್ತಾರೆಂದೇ ಹೇಳುತ್ತಾರೆ. ವಾಸ್ತವದಲ್ಲಿ ಸತ್ಯಯುಗದಿಂದ ಹಿಡಿದು ತ್ರೇತಾದ ಅಂತ್ಯದವರೆಗೂ ಏನಾಗಿದೆ ಎಂಬುದು ಮುಖ್ಯವಾದ ಮಾತಾಗಿದೆ. ಬಾಕಿ ದ್ವಾಪರ ಕಲಿಯುಗದಲ್ಲಿ ಯಾರ್ಯಾರು ಬಂದರೂ ಏನೆಲ್ಲವೂ ನಡೆಯುತ್ತೋ ಅದರ ಇತಿಹಾಸ ಭೂಗೋಳವಂತೂ ಬಹಳಷ್ಟಿದೆ. ಸತ್ಯಯುಗ ತ್ರೇತಾಯುಗದ ಯಾವುದೇ ಚರಿತ್ರೆ ಭೂಗೋಳವಿಲ್ಲ. ಮತ್ತೆಲ್ಲರದು ಚರಿತ್ರೆ ಭೂಗೋಳವಿದೆ. ಬಾಕಿ ದೇವಿ ದೇವತೆಗಳನ್ನು ಲಕ್ಷಾಂತರ ವರ್ಷಗಳಿಗೆ ಮುಂಚೆ ತೆಗೆದುಕೊಂಡು ಹೋಗಿದ್ದಾರೆ. ಇದು ಬೇಹದ್ದಿನ ತಪ್ಪು ತಿಳುವಳಿಕೆಯಾಗಿಬಿಟ್ಟಿದೆ. ನೀವು ಸಹ ಬುದ್ಧಿಮಾಂದ್ಯರಾಗಿದ್ದೀರಿ. ಈಗ ಸ್ವಲ್ಪ ಸ್ವಲ್ಪ ತಿಳಿದುಕೊಳ್ಳುತ್ತಿದ್ದೀರಿ. ಕೆಲವರಂತೂ ಈಗಲೂ ಸಹ ತಿಳಿದುಕೊಂಡಿಲ್ಲ. ಇನ್ನೂ ತಿಳಿದುಕೊಳ್ಳುವುದು ಬಹಳಷ್ಟಿದೆ. ತಂದೆಯು ಆಬು ಪರ್ವತದ ಮಹಿಮೆಯನ್ನು ತಿಳಿಸಿದ್ದಾರೆ ಅಂದ ಮೇಲೆ ಇದನ್ನು ವಿಚಾರ ಮಾಡಬೇಕು. ನೀವಿಲ್ಲಿ ಕುಳಿತಿದ್ದೀರೆಂದರೆ ನಿಮ್ಮ ಬುದ್ಧಿಯಲ್ಲಿ ಬರಬೇಕು, ನಿಮ್ಮ ನೆನಪಾರ್ಥವಾಗಿ ದಿಲ್ವಾಡ ಮಂದಿರ ಯಾವಾಗ ಸ್ಥಾಪನೆಯಾಗಿದೆ, ಎಷ್ಟು ವರ್ಷಗಳ ನಂತರ ಆಗಿದೆ, 1250 ವರ್ಷಗಳಾಗಿದೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಇನ್ನೆಷ್ಟು ವರ್ಷಗಳು ಉಳಿಯಿತು? 3750 ವರ್ಷಗಳು ಉಳಿದಿದೆ. ಅವರೂ ಸಹ ಈಗಿನ ನೆನಪಾರ್ಥ ಮತ್ತು ವೈಕುಂಠದ ನೆನಪಾರ್ಥವನ್ನು ಮಾಡಿದ್ದಾರೆ. ಮಂದಿರಗಳನ್ನು ನಿರ್ಮಿಸುವುದರಲ್ಲಿ ಪೈಪೋಟಿಯು ನಡೆಯುತ್ತದೆ. ಒಬ್ಬರು ಇನ್ನೊಬ್ಬರಿಗಿಂತ ಸುಂದರವಾಗಿ ಕಟ್ಟಿಸುತ್ತಾರೆ. ಈಗಂತೂ ಆ ರೀತಿ ಕಟ್ಟಿಸಲು ಹಣವಾದರೂ ಎಲ್ಲಿದೆ? ಆ ಸಮಯದಲ್ಲಿ ಹಣವು ಬಹಳಷ್ಟಿತ್ತು. ಆದ್ದರಿಂದ ಸೋಮನಾಥನ ಮಂದಿರವನ್ನು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಈಗಂತೂ ಮಾಡಲು ಸಾಧ್ಯವಿಲ್ಲ. ಬಲೆ ಆಗ್ರಾ ಮೊದಲಾದ ಕಡೆ ಕಟ್ಟಿಸುತ್ತಿರುತ್ತಾರೆ. ಆದರೆ ಅದೆಲ್ಲವೂ ವ್ಯರ್ಥವಾಗಿದೆ. ಮನುಷ್ಯರಂತೂ ಅಂಧಕಾರದಲ್ಲಿದ್ದಾರಲ್ಲವೇ? ಅವರು ಕಟ್ಟಿಸುವ ಸಮಯಕ್ಕೆ ವಿನಾಶವು ಬಂದು ಬಿಡುತ್ತದೆ. ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ಬೀಳಿಸುತ್ತಿರುತ್ತಾರೆ ಮತ್ತು ಕಟ್ಟಿಸುತ್ತಿರುತ್ತಾರೆ. ಸುಲಭವಾಗಿ ಹಣವನ್ನು ಸಂಪಾದಿಸುತ್ತಿರುತ್ತಾರೆ. ಆದ್ದರಿಂದ ಎಲ್ಲವೂ ವ್ಯರ್ಥವಾಗಿ ಖರ್ಚಾಗುತ್ತಾ ಇರುತ್ತದೆ. ಸಮಯವೂ ವ್ಯರ್ಥ, ಶಕ್ತಿಯೂ ವ್ಯರ್ಥ, ಹಣವೂ ವ್ಯರ್ಥ. ಯಾರಾದರೂ ಶರೀರ ಬಿಟ್ಟರೆ ಎಷ್ಟೊಂದು ಸಮಯವನ್ನು ಕಳೆಯುತ್ತಾರೆ. ನಾವಂತೂ ಏನೂ ಮಾಡುವುದಿಲ್ಲ. ಆತ್ಮವು ಹೊರಟು ಹೋಯಿತೆಂದರೆ ಇನ್ನು ಉಳಿದ ಪೊರೆ ಏನು ಕೆಲಸಕ್ಕೆ ಬರುತ್ತದೆ? ಸರ್ಪವು ಪೊರೆಯನ್ನು ಬಿಟ್ಟು ಬಿಡುತ್ತದೆ. ಆ ಪೊರೆಗೆ ಯಾವುದೇ ಬೆಲೆ ಇದೆಯೇ? ಏನೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಪೊರೆಗೆ ಬೆಲೆ ಇದೆ. ಜಡಚಿತ್ರಗಳಿಗೆ ಎಷ್ಟೊಂದು ಪೂಜೆ ಮಾಡುತ್ತಾರೆ. ಆದರೆ ಅವರು ಯಾವಾಗ ಬಂದರು, ಹೇಗೆ ಬಂದರು ಏನೂ ತಿಳಿದಿಲ್ಲ. ಇದಕ್ಕೆ ಭೂತ ಪೂಜೆ ಎಂದು ಹೇಳಲಾಗುತ್ತದೆ. ಅಂದರೆ ಪಂಚತತ್ವಗಳ ಪೂಜೆ ಮಾಡುತ್ತಾರೆ. ತಿಳಿದುಕೊಳ್ಳಿ, ಈ ಲಕ್ಷ್ಮೀನಾರಾಯಣರು ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದರು. ಅವರಿಗೆ 150 ವರ್ಷ ಪೂರ್ಣವಾಯಿತು. ಅವರು ಶರೀರ ಬಿಟ್ಟು ಬಿಟ್ಟರು ಅಂದ ಮೇಲೆ ನಂತರ ಶರೀರವಂತೂ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಅವರಿಗೆ ಅಲ್ಲಿ ಏನು ಬೆಲೆ ಇರುತ್ತದೆ? ಆತ್ಮವು ಹೊರಟು ಹೋಯಿತು. ಶರೀರವು ಚಂಡಾಲನ ಕೈಯಲ್ಲಿ ಕೊಟ್ಟು ಬಿಟ್ಟಿರೆಂದರೆ ನಂತರ ಅವರು ಅದನ್ನು ರೀತಿ ಪದ್ಧತಿ ಅನುಸಾರ ಸುಟ್ಟು ಹಾಕುತ್ತಾರೆ. ನಂತರ ಇಲ್ಲಿಯ ತರಹ ಅವರ ಭಸ್ಮವನ್ನು, ಬೂದಿಯನ್ನು ಅವರ ಹೆಸರಿನಲ್ಲಿ ನೀರಿನಲ್ಲಿ ಹಾಕುವುದಿಲ್ಲ. ಅದೆಲ್ಲವನ್ನು ಇಲ್ಲಿಯೇ ಮಾಡುತ್ತಾರೆ. ಬ್ರಾಹ್ಮಣರಿಗೆ ತಿನ್ನಿಸುತ್ತಾರೆ. ಆದರೆ ಸತ್ಯಯುಗದಲ್ಲಿ ಇದೇನನ್ನೂ ಮಾಡುವುದಿಲ್ಲ. ಏಕೆಂದರೆ ಆತ್ಮವು ಹೊರಟು ಹೋದ ಮೇಲೆ ಈ ಶರೀರವೆಂಬ ಪೊರೆಯು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಆ ಪೊರೆಯನ್ನು ಸುಟ್ಟು ಹಾಕುತ್ತಾರೆ.
ಕೇವಲ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ. ಅದರಲ್ಲಿಯೂ ನಿಖರವಾದ ಚಿತ್ರವು ಸಿಗಲು ಸಾಧ್ಯವಿಲ್ಲ. ಈ ಆದಿದೇವನ ಕಲ್ಲಿನ ಮೂರ್ತಿಯೂ ಸಹ ಅಷ್ಟು ನಿಖರವಾಗಿಲ್ಲ. ಪೂಜೆಗಾಗಿ ಕಲ್ಲಿನ ಮೂರ್ತಿಯನ್ನು ಮಾಡಿದ್ದಾರೆ. ಮೂಲತಃ ಯಾವ ಶರೀರವಿತ್ತು ಅದು ಸುಟ್ಟು ಸಮಾಪ್ತಿ ಆಯಿತಲ್ಲವೇ? ನಂತರ ಭಕ್ತಿ ಮಾರ್ಗದಲ್ಲಿ ಪೂಜೆಗಾಗಿ ಈ ಮೂರ್ತಿಯನ್ನು ಮಾಡಿದ್ದಾರೆ. ಈ ಮಾತುಗಳ ಬಗ್ಗೆ ವಿಚಾರವಂತೂ ನಡೆಯುತ್ತದೆಯಲ್ಲವೇ? ಆಬು ಪರ್ವತದ ಮಹಿಮೆಯನ್ನು ಬಹಳ ಚೆನ್ನಾಗಿ ಸಿದ್ಧ ಮಾಡಬೇಕು. ನೀವು ಮಕ್ಕಳು ಸಹ ಇಲ್ಲಿಯೇ ಕುಳಿತಿದ್ದೀರಿ. ತಂದೆಯು ಇಡೀ ವಿಶ್ವವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆಂದರೆ ಇದೇ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ತೀರ್ಥಸ್ಥಾನವಾಯಿತು. ಈಗಿನ್ನೂ ಮನುಷ್ಯರಿಗೆ ಇಷ್ಟೊಂದು ಭಾವನೆ ಇಲ್ಲ. ಕೇವಲ ಒಬ್ಬ ಶಿವನಲ್ಲಿ ಭಾವನೆ ಇದೆ. ಎಲ್ಲಿಗೆ ಹೋದರೂ ಶಿವನ ಮಂದಿರವು ಅವಶ್ಯಕವಾಗಿ ಇರುತ್ತದೆ. ಅಮರನಾಥದಲ್ಲಿಯೂ ಶಿವಲಿಂಗವೇ ಇದೆ. ಶಂಕರನು ಪಾರ್ವತಿಗೆ ಕಥೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ. ಅಲ್ಲಂತೂ ಕಥೆಯ ಮಾತೇ ಇಲ್ಲ. ಮನುಷ್ಯರಿಗೆ ಸ್ವಲ್ಪವೂ ತಿಳುವಳಿಕೆ ಇಲ್ಲ. ಮೊದಲು ನಿಮಗೂ ತಿಳಿದಿರಲಿಲ್ಲ, ಈಗ ನಿಮಗೆ ತಿಳುವಳಿಕೆ ಬಂದಿದೆ. ಈಗ ತಂದೆಯು ಅಬು ಪರ್ವತದ ಎಷ್ಟೊಂದು ಮಹಿಮೆ ಮಾಡುತ್ತಾರೆ. ಸರ್ವ ತೀರ್ಥಗಳಲ್ಲಿ ಇದು ಮಹಾನ್ ತೀರ್ಥಸ್ಥಾನವಾಗಿದೆ. ತಂದೆಯಂತೂ ಬಹಳಷ್ಟು ತಿಳಿಸುತ್ತಾರೆ. ಆದರೆ ಇದು ಅನನ್ಯ ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು. ಈಗಂತೂ ಕೆಲವರಿಗೆ ಯೋಗವು ಬಹಳ ಕಠಿಣವೆನಿಸುತ್ತದೆ. ಯೋಗದ ಜೊತೆಗೆ ಜ್ಞಾನವೂ ಸಹ ಬೇಕಾಗಿದೆ. ಕೇವಲ ಯೋಗದಲ್ಲಿ ಇರುವುದಲ್ಲ, ಯೋಗದಲ್ಲಿ ಜ್ಞಾನದ ಅವಶ್ಯಕತೆ ಬಹಳ ಇದೆ. ದೆಹಲಿಯಲ್ಲಿ ಜ್ಞಾನ ವಿಜ್ಞಾನ ಭವನ ಎಂದು ಹೆಸರನ್ನಿಟ್ಟಿದ್ದಾರೆ. ಆದರೆ ಇದರ ಅರ್ಥವೇನು ಎಂಬುದನ್ನು ತಿಳಿದಿದ್ದಾರೆಯೇ? ಜ್ಞಾನ ವಿಜ್ಞಾನವಂತೂ 1 ಸೆಕೆಂಡಿನದಾಗಿದೆ. ಶಾಂತಿಧಾಮ ಸುಖಧಾಮ. ಆದರೆ ಮನುಷ್ಯರಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ. ಅರ್ಥವನ್ನು ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ಚಿನ್ಮಯಾನಂದ ಮುಂತಾದ ದೊಡ್ಡ ದೊಡ್ಡ ಸನ್ಯಾಸಿಗಳು ಗೀತೆಯನ್ನು ತಿಳಿಸುತ್ತಾರೆ. ಅವರಿಗೆ ಎಷ್ಟೊಂದು ಜನ ಅನುಯಾಯಿಗಳಿರುತ್ತಾರೆ. ಎಲ್ಲದಕ್ಕಿಂತ ದೊಡ್ಡ ಜಗತ್ತಿನ ಗುರು ಒಬ್ಬರೇ ತಂದೆಯಾಗಿದ್ದಾರೆ. ತಂದೆ ಮತ್ತು ಶಿಕ್ಷಕನಿಗಿಂತ ದೊಡ್ಡವರು ಗುರುವಾಗಿದ್ದಾರೆ. ಸ್ತ್ರೀ ಎಂದೂ ಸಹ ಅನ್ಯ ಪತಿಯನ್ನು ಮಾಡಿಕೊಳ್ಳುವುದಿಲ್ಲ. ಅಂದಾಗ ಅನ್ಯರನ್ನು ಗುರುವನ್ನಾಗಿ ಮಾಡಿಕೊಳ್ಳಬಾರದು. ಒಬ್ಬ ಗುರುವನ್ನು ಮಾಡಿಕೊಂಡರೆ ಅವರೇ ಸದ್ಗತಿಯನ್ನು ಮಾಡಬೇಕಾಗಿದೆ. ಮತ್ತೊಬ್ಬ ಗುರುವೇಕೆ? ಸದ್ಗುರುವಾದರೂ ಒಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ. ಎಲ್ಲರಿಗೂ ಸದ್ಗತಿಯನ್ನು ಮಾಡುವವರಾಗಿದ್ದಾರೆ. ಆದರೆ ಈ ಎಲ್ಲ ಮಾತುಗಳನ್ನು ಅನೇಕರು ತಿಳಿದುಕೊಳ್ಳುವುದೇ ಇಲ್ಲ. ತಂದೆಯ ರಾಜಧಾನಿ ಸ್ಥಾಪನೆಯಾಗುತ್ತಾ ಇದೆ ಎಂದು ತಿಳಿಸಿದ್ದಾರೆ. ಅಂದಾಗ ಅದರಲ್ಲಿ ನಂಬರ್ವಾರ್ ಇರುತ್ತಾರಲ್ಲವೇ? ಕೆಲವರಾದರೂ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ಅವರದು ಡ್ರಾಮಾದಲ್ಲಿ ಪಾತ್ರವೇ ಹಾಗಿರುತ್ತದೆ. ಶಿಕ್ಷಕರು ತಿಳಿದುಕೊಳ್ಳಲು ಸಾಧ್ಯತೆ ಇದೆ. ಯಾವ ಶರೀರದ ಮೂಲಕ ತಿಳಿಸುತ್ತಾರೆಯೋ ಅವರಿಗೂ ಸಹ ಗೊತ್ತಿರುತ್ತದೆ. ಇದು ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ಚೀಲಕ್ಕೆ ಗೊತ್ತು. ಬೆಲ್ಲವೆಂದು ಶಿವ ತಂದೆಗೆ ಹೇಳಲಾಗುತ್ತದೆ. ಅವರು ಎಲ್ಲರ ಸ್ಥಿತಿಯನ್ನು ತಿಳಿದಿದ್ದಾರೆ. ಯಾರು ಹೇಗೆ ಓದುತ್ತಾರೆ, ಎಷ್ಟು ಸೇವೆಯನ್ನು ಮಾಡುತ್ತಾರೆ, ತಂದೆಯ ಸೇವೆಯಲ್ಲಿ ಎಷ್ಟು ಸಫಲ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಪ್ರತಿಯೊಬ್ಬರೂ ಓದಿನಿಂದ ತಿಳಿಯಲು ಸಾಧ್ಯತೆ ಇದೆ. ಈ ಬ್ರಹ್ಮರವರು ಮನೆ ಮಠವನ್ನು ಬಿಟ್ಟಿದ್ದಾರೆ, ಆದ್ದರಿಂದ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದಲ್ಲ. ಪರಿಶ್ರಮ ಪಡುತ್ತಾರಲ್ಲವೇ? ಈ ಜ್ಞಾನವು ಬಹಳ ಶ್ರೇಷ್ಠವಾದದ್ದಾಗಿದೆ. ಯಾರಾದರೂ ಒಂದು ವೇಳೆ ತಂದೆಯ ಅವಜ್ಞೆಯನ್ನು ಮಾಡುತ್ತಾರೆಂದರೆ ಒಂದೇ ಸಾರಿ ಕಲ್ಲು ಬುದ್ಧಿಯವರಾಗುತ್ತಾರೆ. ಇದು ಇಂದ್ರ ಸಭೆಯಾಗಿದೆ ಎಂದು ತಂದೆಯು ತಿಳಿಸಿದ್ದಾರೆ. ಶಿವ ತಂದೆಯು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ. ಅವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಕಲ್ಲು ಬುದ್ಧಿಯವರಾಗುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ತಂದೆಯು ಎಲ್ಲರಿಗೂ ಬರೆಯುತ್ತಾ ಇರುತ್ತಾರೆ. ಜೊತೆಯಲ್ಲಿ ಕರೆದುಕೊಂಡು ಬರಬೇಕಾದರೆ ಎಚ್ಚರ ವಹಿಸಿ ಕರೆದುಕೊಂಡು ಬನ್ನಿ. ವಿಕಾರಿ ಅಪವಿತ್ರರು ಬಂದು ಇಲ್ಲಿ ಕುಳಿತುಕೊಳ್ಳಬಾರದು. ಇಲ್ಲವೆಂದರೆ ಕರೆದುಕೊಂಡು ಬಂದಂತಹ ಬ್ರಾಹ್ಮಣಿಯರ ಮೇಲೆ ದೋಷವಾಗುತ್ತದೆ. ಈ ರೀತಿ ಯಾರನ್ನೂ ಸಹ ಕರೆದುಕೊಂಡು ಬರಬೇಡಿ. ಬಹಳ ದೊಡ್ಡ ಜವಾಬ್ದಾರಿ ಇದೆ. ಬಹಳ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ತಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಾರೆ ಎಂದಾಗ ಅವರಿಗೆ ಎಷ್ಟೊಂದು ಗೌರವವನ್ನು ಇಡಬೇಕು. ಅನೇಕರಿಗೆ ಮಿತ್ರ ಸಂಬಂಧಿಗಳು ಮುಂತಾದವರ ನೆನಪು ಬರುತ್ತಾ ಇರುತ್ತದೆ. ತಂದೆಯ ನೆನಪೇ ಇರುವುದಿಲ್ಲ.
ಆಂತರಿಕವಾಗಿ ಅದೇ ಚಿಂತೆ ಇರುತ್ತದೆ. ಇದು ಆಸುರಿ ಪ್ರಪಂಚವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ಈಗ ದೈವಿ ಪ್ರಪಂಚವಾಗುತ್ತದೆ. ನಿಮ್ಮ ಗುರಿ ಧ್ಯೇಯವೇ ಲಕ್ಷ್ಮೀನಾರಾಯಣರಾಗುವಂತದ್ದಾಗಿದೆ. ಯಾವುದೆಲ್ಲ ಚಿತ್ರಗಳಿವೆಯೋ ಎಲ್ಲರ ಜೀವನದ ಕಥೆಯನ್ನು ನೀವು ಕೇಳಿದ್ದೀರಿ. ಮನುಷ್ಯರಿಗೆ ತಿಳಿಸಲು ಎಷ್ಟೊಂದು ಶ್ರಮ ಪಡುತ್ತೀರಿ. ಇವರು ಒಳ್ಳೆಯ ಬುದ್ಧಿವಂತರಾಗಿದ್ದಾರೆ ಎಂಬುದು ತಮಗೂ ಸಹ ತಿಳಿದು ಬರುತ್ತದೆ. ಇವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಎಂದು ತಿಳಿದು ಬರುತ್ತದೆ. ನಿಮ್ಮಲ್ಲಿಯೂ ಯಾರೆಷ್ಟು ಜ್ಞಾನವನ್ನು ತನ್ನದನ್ನಾಗಿಸಿಕೊಂಡಿದ್ದಾರೋ ಅದರನುಸಾರ ಸೇವೆಯನ್ನು ಮಾಡುತ್ತಿದ್ದೀರಿ. ಗೀತೆಯ ಭಗವಂತನ ಬಗ್ಗೆ ತಿಳಿಸುವುದೇ ಮುಖ್ಯ ಮಾತಾಗಿದೆ. ಸೂರ್ಯವಂಶಿ ದೇವಿ ದೇವತೆಗಳದು ಇದೊಂದೇ ಶವವಾಗಿದೆ, ಬೇರೆ ಬೇರೆ ಇಲ್ಲ. ಬ್ರಾಹ್ಮಣರದು ಸಹ ಬೇರೆ ಇಲ್ಲ. ಇದು ಬಹಳ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಈ ಜ್ಞಾನ ಮಾರ್ಗದಲ್ಲಿಯೂ ಸಹ ನಡೆಯುತ್ತಾ ನಡೆಯುತ್ತಾ ಒಂದು ವೇಳೆ ವಿಕಾರದಲ್ಲಿ ಬಿದ್ದು ಬಿಟ್ಟರೆ ಈ ಜ್ಞಾನವು ಇಲ್ಲದಂತಾಗುತ್ತದೆ. ಬಹಳ ಒಳ್ಳೊಳ್ಳೆಯವರು ಹೋಗಿ ವಿಕಾರಿಗಳಾಗಿ ಕಲ್ಲು ಬುದ್ಧಿಯವರಾದರು. ಇದರಲ್ಲಿ ಬಹಳ ತಿಳುವಳಿಕೆ ಬೇಕಾಗಿದೆ. ತಂದೆಯು ಏನು ತಿಳಿಸುತ್ತಾರೆಯೋ ಅದನ್ನು ಮೆಲಕು ಹಾಕುತ್ತಿರಬೇಕು. ಇಲ್ಲಿ ತಮಗೆ ಬಹಳ ಸುಲಭವಾಗಿರುತ್ತದೆ, ಏಕೆಂದರೆ ಇಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರ ಮುಂತಾದ ಜಂಜಾಟವಿರುವುದಿಲ್ಲ. ಹೊರಗಡೆ ಇರುವುದರಿಂದ ವ್ಯಾಪಾರ ವ್ಯವಹಾರ ಎಷ್ಟೊಂದು ಚಿಂತೆ ಇರುತ್ತದೆ. ಮಾಯೆಯು ಬಿರುಗಾಳಿ ತಂದು ಬಿಡುತ್ತದೆ. ಇಲ್ಲಿಯಾದರೂ ಯಾವುದೇ ವ್ಯಾಪಾರ ವ್ಯವಹಾರ ಇರುವುದಿಲ್ಲ, ಏಕಾಂತವಿರುತ್ತದೆ. ತಂದೆಯಾದರೂ ಮಕ್ಕಳಿಗೆ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ. ಈ ತಂದೆಯು ಬ್ರಹ್ಮರವರು ಸಹ ಪುರುಷಾರ್ಥಿಯಾಗಿದ್ದಾರೆ. ಪುರುಷಾರ್ಥವನ್ನು ಮಾಡಿಸುವಂತವರು ಶಿವ ತಂದೆಯಾಗಿದ್ದಾರೆ. ಇದರಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ. ಇಲ್ಲಿಯಾದರೂ ತಂದೆಯು ಮಕ್ಕಳ ಜೊತೆ ಕುಳಿತಿದ್ದಾರೆ. ಯಾರು ಪೂರ್ಣ ಸಹಯೋಗದ ಬೆರಳನ್ನು ನೀಡುತ್ತಾರೆಯೋ ಅವರಿಗೆ ಸೇವಾದಾರಿ ಎಂದು ಕರೆಯಲಾಗುತ್ತದೆ. ಉಳಿದವರು ನಷ್ಟವನ್ನುಂಟು ಮಾಡುತ್ತಾರೆ, ಸೇವಾ ಭಂಗವನ್ನೂ ಸಹ ಮಾಡುತ್ತಾರೆ, ವಿಘ್ನವನ್ನು ಹಾಕುತ್ತಾರೆ. ಮಹಾರಾಜ ಮಹಾರಾಣಿ ಆಗುತ್ತಾರೆಂದರೆ ಅವರಿಗೆ ದಾಸದಾಸಿಗಳು ಸಹ ಬೇಕಲ್ಲವೇ? ಅವರು ಇಲ್ಲಿದ್ದವರೇ ಆಗುತ್ತಾರೆ ಎಂಬುದು ತಮಗೆ ತಿಳಿದಿದೆ. ಎಲ್ಲವೂ ವಿದ್ಯೆಯನ್ನು ಅವಲಂಬಿಸಿದೆ. ಈ ಶರೀರವನ್ನು ಖುಷಿಯಿಂದ ಬಿಡಬೇಕು. ದುಃಖದ ಮಾತೇ ಇಲ್ಲ. ಪುರುಷಾರ್ಥಕ್ಕಾಗಿ ಸಮಯವಂತೂ ಸಿಕ್ಕಿಯೇ ಇದೆ. ಜ್ಞಾನವು ಸೆಕೆಂಡಿನದಾಗಿದೆ. ಶಿವ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಎಂಬುದು ಬುದ್ಧಿಯಲ್ಲಿದೆ. ಸ್ವಲ್ಪವಾದರೂ ಜ್ಞಾನವನ್ನು ಕೇಳಿದರೂ ಶಿವ ತಂದೆಯನ್ನು ನೆನಪು ಮಾಡಿದರೂ ಸಹ ಸ್ವರ್ಗದಲ್ಲಿ ಬರಲು ಸಾಧ್ಯತೆ ಇದೆ. ಪ್ರಜೆಗಳು ಅನೇಕರು ಆಗುವವರಿದ್ದಾರೆ. ನಮ್ಮ ರಾಜಧಾನಿ ಸೂರ್ಯವಂಶಿ ಚಂದ್ರವಂಶಿ ಇಲ್ಲಿಯೇ ಸ್ಥಾಪನೆಯಾಗುತ್ತಾ ಇದೆ. ತಂದೆಯ ಮಕ್ಕಳಾಗಿಯೂ ಒಂದು ವೇಳೆ ನಿಂದನೆ ಹಾಕುತ್ತಾರೆಂದರೆ ಬಹಳ ಹೊರೆ ಹೆಚ್ಚಾಗುತ್ತದೆ. ಒಂದೇ ಬಾರಿ ಪಾತಾಳಕ್ಕೆ ಹೋಗಿಬಿಡುತ್ತಾರೆ. ಯಾರು ತಮ್ಮ ಪೂಜೆಯನ್ನು ಕುಳಿತು ಮಾಡಿಸುತ್ತಾರೆಯೋ ಅವರು ಪೂಜ್ಯರೆಂದು ಹೇಗೆ ಕರೆಸಿಕೊಳ್ಳಲು ಸಾಧ್ಯ? ಸರ್ವರ ಸದ್ಗತಿದಾತ ಕಲ್ಯಾಣ ಮಾಡುವಂತವರು ಒಬ್ಬರೇ ತಂದೆಯಾಗಿದ್ದಾರೆ. ಮನುಷ್ಯರಾದರೂ ಶಾಂತಿ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ. ಹಠಯೋಗದಿಂದ ಪ್ರಾಣಾಯಾಮ ಮುಂತಾದುವನ್ನು ಮಾಡುವುದೇ ಶಾಂತಿ ಎಂದು ತಿಳಿದುಕೊಳ್ಳುತ್ತಾರೆ. ಇದರಲ್ಲಿಯೂ ಸಹ ಬಹಳ ಪರಿಶ್ರಮವೆನಿಸುತ್ತದೆ. ಕೆಲವರದು ಮೆದುಳು ಕೆಟ್ಟು ಹೋಗಿಬಿಡುತ್ತದೆ. ಪ್ರಾಪ್ತಿಯೂ ಸಹ ಏನೂ ಇರುವುದಿಲ್ಲ. ಅದು ಅಲ್ಪಕಾಲದ ಶಾಂತಿಯಾಗಿದೆ. ಹೇಗೆ ಸುಖವನ್ನು ಅಲ್ಪಕಾಲ ಕಾಗವಿಷ್ಟ ಸಮಾನವೆಂದು ಹೇಳುತ್ತಾರೆಯೇ ಹಾಗೆಯೇ ಶಾಂತಿಯೂ ಸಹ ಕಾಗವಿಷ್ಟ ಸಮಾನವಾಗಿದೆ. ಅವರದೆಲ್ಲವೂ ಅಲ್ಪಕಾಲದ್ದಾಗಿದೆ. ತಂದೆಯಂತೂ 21 ಜನ್ಮದವರೆಗೆ ತಮಗೆ ಸುಖ ಶಾಂತಿ ಎರಡನ್ನೂ ನೀಡುತ್ತಾರೆ. ಕೆಲವರಾದರೂ ಶಾಂತಿಧಾಮದಲ್ಲಿ ಕೊನೆಯವರೆಗೂ ಇರುತ್ತಾರೆ. ಎಷ್ಟು ಪಾತ್ರವಿದೆ. ಅವರು ಇಷ್ಟೆಲ್ಲ ಸುಖವನ್ನು ನೋಡಲು ಹೇಗೆ ಸಾಧ್ಯವಿದೆ? ಅಲ್ಲಿಯೂ ಸಹ ನಂಬರ್ ವಾರ್ ಪದವೀಧರರಿರುತ್ತಾರಲ್ಲವೇ, ದಾಸದಾಸಿಯರಾಗಿರುತ್ತಾರೆ. ಆದರೆ ಅರಮನೆಯೊಳಗಡೆ ಹೋಗಲು ಹೇಗೆ ಸಾಧ್ಯತೆ ಇದೆ? ಕೃಷ್ಣನನ್ನು ಸಹ ನೋಡಲು ಸಾಧ್ಯತೆ ಇಲ್ಲ. ಪ್ರತಿಯೊಬ್ಬರದು ಬೇರೆ ಬೇರೆ ಮಹಲುಗಳಿರುತ್ತದೆಯಲ್ಲವೇ? ಅವನನ್ನು ನೋಡುವುದಕ್ಕಾಗಿ ನಿಗದಿತ ಸಮಯವಿರುತ್ತದೆ. ಹೇಗೆ ಪೋಪ್ ಬರುತ್ತಾರೆಂದರೆ ಅವರ ದರ್ಶನಕ್ಕಾಗಿ ಎಷ್ಟೊಂದು ಜನರು ಹೋಗುತ್ತಾರೆ. ಹೀಗೆ ಅನೇಕರು ಹುಟ್ಟಿಕೊಳ್ಳುತ್ತಾರೆ. ಅವರದು ಬಹಳ ಪ್ರಭಾವವೂ ಇರುತ್ತದೆ. ಲಕ್ಷಾಂತರ ಮನುಷ್ಯರು ಸಹ ದರ್ಶನ ಮಾಡಲು ಹೋಗುತ್ತಾರೆ.
ಇಲ್ಲಿ ಶಿವತಂದೆಯ ದರ್ಶನವು ಹೇಗಾಗುತ್ತದೆ? ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ತೀರ್ಥಸ್ಥಾನವಾಗಿದೆ ಎಂಬುದು ಪ್ರಪಂಚದವರಿಗೆ ಹೇಗೆ ತಿಳಿದು ಬರುತ್ತದೆ? ದಿಲ್ವಾಡ ಮಂದಿರದಂತಹ ಮಂದಿರಗಳು ಇನ್ನೂ ಅಕ್ಕಪಕ್ಕದಲ್ಲಿ ಇರಬಹುದೇನೋ ಎಂದು ನೋಡಬೇಕು. ಇದನ್ನು ಯಾವ ಕಾರಣದಿಂದ ಮಾಡಲಾಗಿದೆ ಎಂಬುದರ ಜ್ಞಾನವನ್ನು ನೀವು ಹೇಳುವ ಅವಶ್ಯಕತೆ ಇಲ್ಲ. ಅವರೇ ಇದನ್ನು ತಿಳಿದುಕೊಂಡು ಬಿಡುತ್ತಾರೆ. ಇವರಿಗೆ ಓದಿಸುವವರು ಯಾರೆಂಬುದು ತಿಳಿದುಕೊಂಡಿಲ್ಲ. ಇದರ ಬಗ್ಗೆ ಒಂದು ಕಥೆಯೂ ಸಹ ಇದೆ. ಹುಲಿ ಬಂದಿತು ಎಂದು ಹೇಳುತ್ತಿದ್ದರು. ತಾವು ಸಹ ಹೇಳುತ್ತೀರಿ ಮೃತ್ಯುವು ಬಂದೇ ಬಿಟ್ಟಿತು ಎಂದು ಹೇಳುತ್ತೀರಿ. ಆದರೆ ಅವರು ವಿಶ್ವಾಸವನ್ನು ಇಡುವುದಿಲ್ಲ. ಇನ್ನೂ 40,000 ವರ್ಷಗಳಿವೆ. ಮೃತ್ಯು ವಿನಾಶ ಎಲ್ಲಿಂದ ಬರುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಮೃತ್ಯುವು ಅವಶ್ಯಕವಾಗಿ ಬರುತ್ತದೆ, ಎಲ್ಲರನ್ನೂ ತೆಗೆದುಕೊಂಡು ಹೋಗುತ್ತದೆ. ಸತ್ಯಯುಗದಲ್ಲಿ ಆದರೂ ಯಾವುದೇ ಪ್ರಕಾರದ ಕೊಳಕು ಇರುವುದಿಲ್ಲ. ಇಲ್ಲಿಯ ಹಸುಗಳು ಮತ್ತು ಅಲ್ಲಿಯ ಹಸುಗಳಿಗೆ ಎಷ್ಟೊಂದು ವ್ಯತ್ಯಾಸವಿರುತ್ತದೆ. ಕೃಷ್ಣನು ಗೋವುಗಳನ್ನು ಕಾಯಲು ಹೇಗೆ ಸಾಧ್ಯ? ಅವನ ಬಳಿಯಾದರೂ ಹಾಲು ಹೆಲಿಕಾಪ್ಟರ್ನಲ್ಲಿ ಬರಬಹುದು. ಈ ಕೊಳಕೆಲ್ಲವೂ ದೂರವಿರುತ್ತದೆ. ಮನೆಯ ಮುಂದೆ ಕೊಳಕಿರುವುದಿಲ್ಲ. ಎಲ್ಲಿಯಾದರೂ ಅಪರಮಪಾರ ಸುಖವಿರುತ್ತದೆ. ಅದಕ್ಕೋಸ್ಕರ ಸಂಪೂರ್ಣ ಪುರುಷಾರ್ಥ ಮಾಡಬೇಕು. ಎಷ್ಟೊಂದು ಒಳ್ಳೊಳ್ಳೆಯ ಮಕ್ಕಳು ಸೇವಾ ಕೇಂದ್ರಕ್ಕೆ ಬರುತ್ತಾರೆ. ತಂದೆಯು ನೋಡಿ ಖುಷಿ ಪಡುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಹೂಗಳು ಹುಟ್ಟಿಕೊಳ್ಳುತ್ತವೆ. ಯಾರು ಹೂವಾಗಿದ್ದಾರೆಯೋ ಅವರು ತಮ್ಮನ್ನು ಹೂವೆಂದು ತಿಳಿದುಕೊಳ್ಳುತ್ತಾರೆ. ದೆಹಲಿಯಲ್ಲಿಯೂ ಸಹ ಮಕ್ಕಳು ಹಗಲು ರಾತ್ರಿ ಎಷ್ಟೊಂದು ಸೇವೆ ಮಾಡುತ್ತಾರೆ. ಜ್ಞಾನವೂ ಸಹ ಎಷ್ಟೊಂದು ಶ್ರೇಷ್ಠವಾಗಿದೆ. ಹಿಂದೆ ಏನನ್ನೂ ತಿಳಿದುಕೊಂಡಿರಲಿಲ್ಲ. ಈಗ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ. ತಂದೆಯ ಬಳಿ ಎಲ್ಲಾ ಸಮಾಚಾರ ಬರುತ್ತಿರುತ್ತದೆ. ಕೆಲವರದನ್ನು ಹೇಳುತ್ತಾರೆ, ಕೆಲವರದನ್ನು ಹೇಳುವುದಿಲ್ಲ. ಏಕೆಂದರೆ ಸೇವೆಯನ್ನ ಭಂಗ ಮಾಡುವಂತಹವರು ಸಹ ಬಹಳಷ್ಟಿರುತ್ತಾರೆ. ಬಹಳ ಉತ್ತಮರಾಗಿರುವಂತಹ ದ್ರೋಹಿಗಳಾಗಿ ಬಿಡುತ್ತಾರೆ. 3ನೆಯ ದರ್ಜೆಯವರು ಸಹ ದ್ರೋಹಿಗಳಾಗಿರುತ್ತಾರೆ. ಸ್ವಲ್ಪ ಜ್ಞಾನವು ಸಿಕ್ಕಿದರೆ ಸಾಕು, ಆಗ ನಾವು ಶಿವಬಾಬನಿಗೆ ಸಹ ತಂದೆಯಾಗಿ ಬಿಟ್ಟಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ. ನಮಗೆ ಜ್ಞಾನವನ್ನು ತಿಳಿಸುವಂತವರು ಯಾರೆಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ವಿಶ್ವದ ರಾಜ್ಯಭಾಗ್ಯವನ್ನು ನೀಡುವಂತಹ ತಂದೆಗೆ ಬಹಳ ಬಹಳ ಗೌರವವನ್ನು ನೀಡಬೇಕು. ತಂದೆಯ ಸೇವೆಯಲ್ಲಿ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳಬೇಕು. ವಿದ್ಯೆಯ ಕಡೆ ಸಂಪೂರ್ಣ ಗಮನ ಕೊಡಬೇಕು. 2. ತಂದೆಯಿಂದ ಯಾವ ಜ್ಞಾನವು ಸಿಗುತ್ತದೆಯೋ ಅದರ ಮೇಲೆ ವಿಚಾರಸಾಗರ ಮಂಥನವನ್ನು ಮಾಡಬೇಕು. ಎಂದೂ ಸಹ ವಿಘ್ನರೂಪವಾಗಬಾರದು. ಸೇವಾ ಭಂಗವನ್ನು ಮಾಡಬಾರದು. ಅಹಂಕಾರದಲ್ಲಿ ಬರಬಾರದು. ವರದಾನ: 4 ಸಬ್ಜೆಕ್ಟ್ಗಳಲ್ಲಿ ತಂದೆಯ ಮನಸ್ಸಿಗೆ ಇಷ್ಟವಾಗುವಂತಹ ಮಾರ್ಕ್ಸ್ ಪಡೆದುಕೊಳ್ಳುವ ಹೃದಯ ಸಿಂಹಾಸನಾಧಾರಿಗಳು ಆಗಿ. ಯಾವ ಮಕ್ಕಳು 4 ಸಬ್ಜೆಕ್ಟ್ಗಳಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯುತ್ತಾರೆ, ಆದಿಯಿಂದ ಅಂತ್ಯದವರೆಗೂ ಒಳ್ಳೆಯ ನಂಬರ್ ನಿಂದ ಪಾಸ್ ಆಗುತ್ತಾರೆ, ಅವರನ್ನೇ ಪಾಸ್ ವಿತ್ ಹಾನರ್ ಎಂದು ಕರೆಯಲಾಗುವುದು. ಮಧ್ಯ ಮಧ್ಯದಲ್ಲಿ ಮಾರ್ಕ್ಸ್ ಕಡಿಮೆಯಾಯಿತು, ಅದನ್ನು ಅಡ್ಜಸ್ಟ್ ಮಾಡಿದೆ, ಹೀಗಲ್ಲ. ಆದರೆ ಎಲ್ಲಾ ಸಬ್ಜೆಕ್ಟ್ನಲ್ಲಿ ತಂದೆಯ ಮನಸ್ಸಿಗೆ ಒಪ್ಪುವಂತಿರುವವರೇ ಹೃದಯ ಸಿಂಹಾಸನಾಧಾರಿಗಳಾಗುತ್ತಾರೆ. ಜೊತೆಗೆ ಬ್ರಾಹ್ಮಣರ ಸಂಸಾರದಲ್ಲಿ ಸರ್ವರಿಗೂ ಪ್ರಿಯ, ಸರ್ವರಿಗೂ ಸಹಯೋಗಿ, ಸರ್ವರಿಂದ ಸಮ್ಮಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಹೃದಯ ಸಿಂಹಾಸನಾಧಿಕಾರಿಯಿಂದ ರಾಜ್ಯ ಸಿಂಹಾಸನಾಧಿಕಾರಿಗಳಾಗುತ್ತಾರೆ. ಸ್ಲೋಗನ್: ಪ್ರಿಯತಮೆಯರು ಅವರೇ ಆಗಿದ್ದಾರೆ. ಯಾರ ಹೃದಯದಲ್ಲಿ ಸದಾ ಇದೇ ನಿರಂತರವಾಗಿ ಗೀತೆ ನುಡಿಯುತ್ತಿರುತ್ತದೆ, ನಾನು ಬಾಬಾರವರ ಮಗು ಆಗಿದ್ದೇನೆ, ಬಾಬಾ ನಮ್ಮವರಾಗಿದ್ದಾರೆ. ಓಂ ಶಾಂತಿ.